ನಿಮಗೆ ಸ್ಪೀಡಲ್ಲಿ ಇನ್ನೂ ಜಾಸ್ತಿ ಜಂಪ್ ಆಗುತ್ತದು, ಸ್ಲೋಲ್ಲಿ ಸ್ವಲ್ಪ ಜಂಪು, ಸ್ಪೀಡಲ್ಲಿ ಇನ್ನೂ ಹಿಂಗೆ ಎಗಿರುತ್ತೆ. ಯಾವುದೋ ಕಾರ್ನರಲ್ಲಿ ನಾನೇ ನೋಡಿದ್ದೀನಿ 2 ಮೂರು ಸರಿ ಹಿಂಗೆ ವೀಲ್ ಎಗರು ಕುತ್ಕೊಳುತ್ತೆ. 500 ಎಷ್ಟು ಬಂತು? 4.65. ಮುಗೀತು ಸರ್. ಅಕಸ್ಮಾತ್ ಏನು ಹೇಳ್ದಂಗೆ ಯಾರು ಅಡ್ಡ ಬಂದು ಏನು ಇದು ಮಾಡಿರೋನು ಕ್ಯಾಮ್ರಾ ಹೊಡೆದಾಕಿ ಮುಗೀತು. ಅದು ಎಷ್ಟು ಹಾಕ್ಸಿದ್ರಿ? 500 ಹಾಕ್ಸ್ದೆ. ಅಷ್ಟಕ್ಕೇನೆ ಬರಲೇ ಇಲ್ಲ ಪಾಯಿಂಟು. ಒಂದು ಸ್ವಲ್ಪ ಹೊತ್ತು ನಾನು ಶಾಕ್ ಆಗ್ಬಿಟ್ಟು ಇದೇನಪ್ಪ ಅಂತ. ಆಮೇಲೆ ಒಂದು ಸ್ವಲ್ಪ ತಲೆ ನಿಲ್ಸ್ಕೊಂಡು ನೋಡಿದೆ, ಸ್ಕ್ಯಾಮ್ ಗಿಮ್ ಮಾಡ್ಬಿಟ್ನ ಅಂತ ನೋಡಿದೆ, ಓಡಿತ್ತು. ಸೊ ಎಲ್ರಿಗೂ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸರ್ವಿಸ್ಗೆ ನಾನು 791 ಕೊಟ್ಟು ಬಂದೆ. 2 ಡೇಸ್ ಆಗಿದೆ, ಇನ್ನೂ ರೆಡಿ ಆಗಿಲ್ಲ. ಇವತ್ತು ಬನ್ನಿ ಅಂತಿದ್ದಾರೆ. ನನಗೆ ಇನ್ನೂ ಡೌಟ್ ಇದೆ, ಅವರು ರೆಡಿ ಮಾಡಿರಲ್ಲ ಅಂತ ಸ್ವಲ್ಪ, ಯಾಕಂದರೆ ಇಶ್ಯೂಸ್ ಸಾಲ್ವ್ ಆಗಿರಲ್ಲ. ಈಗ ಇಲ್ಲಿಂದ ನಾನು ವೈಟ್ ಫೀಲ್ಡಿಂದ ಸರ್ವಿಸ್ ಸೆಂಟ್ರಿಗೆ ಹೋಗಬೇಕು. ಸೊ ನನ್ನ ಫ್ರೆಂಡ್ ಬರ್ತೀನಿ ಅಂದಿದ್ದಾನೆ, ಸೂರ್ಯ. ಸೊ ಅವನ ಜೊತೆ ನಾನು ಈಗ 2 ವೀಲರಲ್ಲಿ ಹೋಗಿ ಅವ್ನು ಡ್ರಾಪ್ ಮಾಡ್ತಾನೆ. ನನ್ನ ಅವ್ನು ಸಿಟಿಲಿ ಕೆಲಸ ಇದೆ, ಅವನು ಹೋಗ್ತಾನೆ. ಸೊ ಗಾಡಿ ಏನಾಗಿದೆ ನೋಡಿ, ಇಶ್ಯೂ ಸಾಲ್ವ್ ಆಗಿದೆ ಮಾತ್ರನೇ ತೊಗೊಬರ್ತೀನಿ ನಾನು ತರೋದಿಲ್ಲ. ಈ ಸರಿ ಕಂಪ್ಲೇಂಟ್ ಮಾಡಬೇಕು ಅಂತಿದ್ದೀನಿ ನಾನು, ಸಾಲ್ವ್ ಮಾಡಿಲ್ಲ ಅಂದರೆ. ಸರಿ ನೋಡೋಣ ಬನ್ನಿ ಏನಾಗಿದೆ ಅಂತ. ಸೊ ಬ್ರೇಕ್ ಪ್ಯಾಡ್ಸ್ ಆಲ್ರೆಡಿ ಇಟ್ಕೊಂಡಿದ್ದೆ ನಾನು. ಸೊ ಬ್ರೇಕ್ ಪ್ಯಾಡ್ಸು ಫ್ರಂಟು ಸ್ವಲ್ಪ ಹೋಗಿದ್ಯಂತ, ಇನ್ನೊಂದು 500 ಕಿಲೋಮೀಟ್ರ್ ಬರ್ಬೋದು, ಅದಕ್ಕೆ ಇದು ತೊಗೊಂಡೆ. ಮತ್ತು ಕೂಲೆಂಟ್ ಟಾಪಪ್ ಮಾಡೋಕ್ಕಾಗ್ಬೋದು ಅಂತ ಎಂಜಿನ್ ಐಸ್ ತೊಗೊಂಡಿದ್ದೀನಿ. ಸೊ ಸೂರ್ಯ ಬರಬೇಕು, ಸೂರ್ಯ ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲೇ ಇದ್ದಾನಂತೆ ಹತ್ರ, ಸೊ ಬರಲಿ. ನೋಡಿ ಇವನೇ ಸೂರ್ಯ. ಸೊ ಟೈಮ್ ಆಗಿದೆ ಈಗ, ಆಯಿತು 11 o'clock ಆಯಿತು. ಹೋಗ್ತಾಯಿದ್ದೀವಿ ಸರ್ವಿಸ್ ಸೆಂಟ್ರಿಗೆ. ನಡಿಯಪ್ಪ. ಇವಾಗಾರು ನೀಟಾಗಿ ರೆಡಿ ಮಾಡಿದರೆ ಸಾಕು. ಅವ್ನು ನೆನ್ನೆ ಎಷ್ಟು ಸರಿ ಹೇಳಿದ್ದೀನಿ ಗೊತ್ತಾ ಅವನಿಗೆ? ತುಂಬ ಸರಿ ಮೆಸೇಜ್ ಮಾಡ್ದೆ, ಬನ್ನಿ ಸರ್ ಬ್ರೇಕ್ ಪ್ಯಾಡ್ಸ್ ಒಂದು ನನ್ನ ಹತ್ರನೇ ಇತ್ತಲ್ಲ, ಎತ್ಕೊಂಡು ಬನ್ನಿ ಅಂತ. ನಾನು ಹೇಳಿದ್ದೀನಿ, ಒಂದು ಇಶ್ಯೂಸು ಆಗಿಲ್ಲ, ಕ್ಲಿಯರ್ ಆಗಿಲ್ಲ ಅಂದರೂ ನಾನು ಗಾಡಿ ಎತ್ಕೊಂಡು ಹೋಗಲ್ಲ ಅಂತ. ಇಲ್ಲ ಸರ್ ನೀವು ಬನ್ನಿ, ಬ್ರೇಕ್ ಪ್ಯಾಡ್ ಎತ್ಕೊಂಡು ಬನ್ನಿ ಅಂತಾನೆ. ಅವನು ಹೇಳೋದಂಗೆ ಹಿಂದೆ ಕಡೆದು ನನಗೆ ಗೊತ್ತಿರೋಂಗೆ ಅದು ಆ ಬ್ರೇಕಿಂಗ್ ಮಾಸ್ಟರ್ ಸಿಲಿಂಡ್ರೇ ಚೆನ್ನಾಗಿಲ್ಲ ಅಂತ ನನಗೆ ಡೌಟು. ಅವನು ನೋಡಿದ್ರೆ ಇಲ್ಲ ಬನ್ನಿ ಸಾಲ್ವ್ ಆಗಿದೆ ಅಂತಾನೆ. ಆ ABS ಜಂಪ್ ಆಗ್ತಿದೆ ಹಿಂದೆದು. ಅದೇನು ಯಾಮಾರ್ಸಕ್ಕೆ ನೋಡ್ತಾರಾ ಇಲ್ಲ ನಿಜವಾಗ್ಲೂ ಇಶ್ಯೂ ಇಲ್ವಾ ಅರ್ಥನೇ ಆಗಲ್ಲ. ನಾನು ತುಂಬ ಸರಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅವನಿಗೆ. ಸಿಂಪಲ್ಲಾಗಿ ಬಂದ್ಬಿಡಿ ಸರ್ ಅಂತ ನೆಕ್ಸ್ಟ್ ಡೇ ಬೆಳಗ್ಗೆನೇ ಮೆಸೇಜ್ ಆಗ್ತಾವನು. ಅವನು ಹಿಂದಿನ ದಿನ ಬಿಟ್ಟಿದ್ದೆ ಮಧ್ಯಾಹ್ನ, ನೆಕ್ಸ್ಟ್ ಡೇ ಮೆಸೇಜ್ ಆಗ್ತಾವನೆ ಬೆಳಗ್ಗೆನೆ, ಬಂದ್ಬಿಡಿ ಸರ್ ರೆಡಿ ಇದೆ ಅಂತಾನೆ. ಆ ಹೀಟ್ ಎಕ್ಸ್ಚೇಂಜರ್ ಹತ್ರ ಆಯಿಲ್ ಲೀಕ್ ಇತ್ತು, ಕೂಲೆಂಟ್ ಬೇರೆ ಕಡಿಮೆ ಆಗ್ತಿದೆ. ಅದೇನು ಸೀರಿಯಸ್ಲಿ ಅಟೆಂಡ್ ಮಾಡ್ತಾರೆ ಇಲ್ಲ ಸುಮ್ಮನೆ ಏನೋ ಸರ್ವಿಸ್ ಮಾಡಬೇಕು ಅಂತ ಮಾಡಿ ಸುಮ್ಮನೆ ಆಯಿಲ್ ಚೇಂಜ್ ಮಾತ್ರ ಮಾಡಿ ಕಳಿಸ್ಬಿಡ್ತಾರೋ ಅರ್ಥ ಆಗ್ತಿಲ್ಲ. ಏನು ಇರ್ತಾರೆ, ಇದಕ್ಕೆ ಮುಂಚೆನೂ ಹಂಗೆ ತಾನೇ ಮಾಡಿದ್ದು. ಇಶ್ಯೂಸ್ ಹೇಳಿದ್ರೆ ಸಾಲ್ವ್ ಮಾಡಿದಿರಾ, ಸರೋಗುತ್ತದು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರು. ಬ್ರೇಕ್ ಏನೋ ಸ್ವಲ್ಪ ಅಡ್ಜಸ್ಟ್ ಮಾಡಿದ್ರೆ ಸ್ವಲ್ಪ ಹಿಡಿಯುತ್ತೆ, ಮತ್ತು ಅದೇ ಕಥೆನೇ ಅದು. ಅವನು ಹಂಗೆ ಕಳಿಸ್ಬಿಟ್ರೆ ಪಕ್ಕದಲ್ಲೂ ಇಲ್ಲ ಸರ್ವಿಸ್ ಸೆಂಟ್ರ್ ಹೋಗಿ ಬರೋಕ್ಕೆ. ನಂಗೆ ಲಾಸ್ಟ್ ಟೈಮೆಲ್ಲ ಹಂಗೆ ಆಗಿದ್ದಲ್ವ, ಆ ಇಶ್ಯೂ ಇಂದನೇ ನಾನು ಸುಮ್ಮನೆ ಹಂಗೆ ಸಾಲ್ವ್ ಆಗುತ್ತೆ ಅಂದ್ಕೊಂಡು ಮತ್ತೆ ಅಷ್ಟು ದೂರ ಯಾರು ಹೋಗ್ತಾರೆ ಅಂದ್ಕೊಂಡೆ ಇದ್ಬಿಟ್ಟೆ ನಾನು. ಇನ್ನು ಈ ಸರಿನೂ ಬಿಟ್ಟರೆ ಇನ್ನೊಂದು ಸ್ವಲ್ಪ ದಿನ ಇದೆ ವಾರಂಟಿ, ಅದು ಹೋಗ್ಬಿಟ್ರೆ ಆಮೇಲೆ ಏನು ಮಾಡಲಿ ನಾನು. ಏರ್ ಫಿಲ್ಟ್ರು ಬಾಕ್ಸ್ ಏನೋ ಮಾಡಿದ್ದಾರೆ ಎಡವಟ್ಟು ಇವರು, ಆ ನೆಟ್ ಏನೋ ತೆಕ್ಕೊತಾ ಇಲ್ಲಂತೆ ಏರ್ ಫಿಲ್ಟರ್ ಬಾಕ್ಸ್ ಮೇಲೆ. ನಾನೇನಕ್ಕೆ ತೆಗೆದಿದ್ದೀನಿ, ಅವರೇ ತೆಗ್ದಿರೋದು, ನಾನು ತೆಗ್ದೇ ಇಲ್ಲ ಅದನ್ನು. ಬಟ್ ಏನೋ ಬರ್ತಾ ಇಲ್ಲ ಅಂತೆ. ಅವರೇ ಲಾಸ್ಟ್ ಟೈಮ್ ಫಿಕ್ಸ್ ಮಾಡಿದ್ದು, ಟೈಟಾಗಿ ಏನೋ ಲಾಕ್ ಮಾಡಿದ್ರೇನೋ. ಅವ್ರೊಂದು ಲಿಮಿಟಾಗಿ ಏನು ಇಟ್ಕೊಳಲ್ಲಪ್ಪ, ಹೆಂಗಂದ್ರೆ ಹೆಂಗೆ ಟೈಟ್ ಮಾಡ್ತಾರೆ. ನನಗೇನಾಗಬೇಕು, ಅವ್ರು ಮಾಡಿರೋದೆ ನೀಟಾಗಿ ಮಾಡಿಕೊಡ್ಲಿ ಬಿಡು. ಹಾಂ ಅದೇ ಟಾನಿಕ್ ಸಿಗ್ನಲ್ಲ. ಹಾಂ ಪಕ್ಕದ್ದೇ. ಸೊ 12 ಗಂಟೆ 9 ನಿಮಿಷ, 1 hour ಮೇಲೆ ಆಯಿತು.
ಸೊ ಈಗ ಬಂದಿದ್ದೀವಿ ನೋಡಿ ಟಾನಿಕ್ ಸಿಗ್ನಲ್ಲು, ಶೋರೂಮ್ ಹತ್ರಕ್ಕೆ ಬಂದ್ಬಿಟ್ವಿ. ನೋಡೋಣ ಇವರು ಏನೇನು ಗನಂದಾರಿ ಕೆಲಸ ಮಾಡೋರು ಗೊತ್ತಾಗುತ್ತೆ. ಈಗ ಮೆಸೇಜ್ ಮಾಡವನೇ ಟೆಕ್ನಿಷಿಯನ್ ಆಫ್ ಡೇ ಲೀವ್ ಹೋಗ್ತಾನೆ ಅಂತ. ಚಲೋ ಬಂದ್ವಿ. ಸೊ KTM ಶೋರೂಮಿಂದ ಗಾಡಿ ಚೆಕ್ ಮಾಡೋಕೆ ಎತ್ಕೊಂಬಂದೆ. ಬ್ರೇಕ್ ಎಲ್ಲ ಸಾಲ್ವ್ ಮಾಡಿದ್ದಾರೆ ಅಂತ. ಏನು ಸಾಲ್ವ್ ಮಾಡಿಲ್ಲ, ಅದ್ರ ಜೊತೆ ಇನ್ನೂ 4 ಎಡವಟ್ಟು ಮಾಡಿಟ್ಟವ್ರೆ. ಸೊ ನೀವು ನೋಡಿರ್ಬೋದು, ಇಂಜಿನ್ ಐಸ್ ನಾನೇ ಕೂಲೆಂಟ್ ಎಲ್ಲ ಚೇಂಜ್ ಮಾಡಿದ್ದೆ. ಮೊದಲು ಇವ್ರ ಹತ್ರ ಮಾಡಿಸಿದ್ದೆ, ಇವರು ಸರಿಯಾಗಿ ಮಾಡಿರಲಿಲ್ಲ. ಈ ಗ್ರೀನ್ ಕೂಲೆಂಟಿಗೆ ಮಿಕ್ಸ್ ಮಾಡಿಬಿಟ್ಟಿದ್ರು, ಫ್ಲಶ್ ಮಾಡಿಸಿ ಹೊಸದು ಹಾಕ್ಸಿದ್ದೆ. ಈಗ ನೆನ್ನೆ ಹೇಳೋದೆ, ಆದ್ರೂ ಇವರು ಮತ್ತೆ ಗ್ರೀನ್ ಕೂಲೆಂಟ್ ಹಾಕಿ ಮಿಕ್ಸ್ ಮಾಡಿ ಕೂಲೆಂಟ್ ಹಾಳು ಮಾಡಿಟ್ಟಿದ್ದಾರೆ. ಏನು ಮಾಡೋದು ಏನೋ ದೇವರಿಗೆ ಗೊತ್ತಾಗಬೇಕು. ಯಾಕೆ ತಗೊಂಡ್ವಿ ಈ ಗಾಡಿ ಅನ್ನೋ ಲೆವೆಲ್ಗೆ ಬೇಜಾರು ಮಾಡ್ತಾಯಿದ್ದಾರೆ. 2 ದಿನ ಆಯಿತು ಬಿಟ್ಟು, 3ನೇ ದಿನ ಏನೂ ಮಾಡಿಲ್ಲ, ಬರೀ ಇಂಜಿನ್ ಆಯಿಲ್ ಚೇಂಜ್ ಮಾಡಿ ಇಟ್ಟಿದ್ದಾರೆ. ಅದು ಬ್ರೇಕ್ ಫ್ಲೂಯಿಡ್ ಬಗ್ಗೆ ಯಾರಿಗಾನ ಐಡಿಯಾ ಇದ್ದರೆ ಗೊತ್ತಿರುತ್ತೆ ನಿಮಗೆ. ಬ್ರೇಕ್ ಫ್ಲೂಯಿಡು ಸಖತ್ ಪವರ್ಫುಲ್ ಇರುತ್ತೆ. ಈ ಪೇಂಟ್ ಮೇಲೆಲ್ಲ ಬಿದ್ದರೆ ಪೇಂಟೇ ಹೊಟ್ಟೋಗುತ್ತೆ. ಅಂಥದ್ದು ಬ್ರೇಕ್ ಫ್ಲೂಯಿಡ್ ಎಲ್ಲ ಎಲ್ಲೆಲ್ಲಿ ಪಂಪ್ ಮಾಡಿದರೆ ಎಲ್ಲ ಹಂಗಂಗೆ ಇದೆ. ಇಂಜಿನ್ ಮೇಲೆಲ್ಲ ಚೆಲ್ಲಿದ್ದಾರೆ. ಪವರ್ ಇದೆಯಾ ಅಲ್ಲಿ? ಹಾಂ 52,000 52 ಹಾಂ. ರೆಕಾರ್ಡ್ ಮಾಡಕ್ಕೆ ಸರ್ ಸೇಫ್ಟಿಗೆ ಅದು ಆಗುತ್ತೆ. ಪ್ಲಸ್ ಸಡನ್ನಾಗಿ ಯಾರನ್ನ ಅಡ್ಡ ಬಂದರು ಏನಾನ ಆಯಿತು ಎಲ್ಲ ರೆಕಾರ್ಡ್ ಆಗುತ್ತೆ. ಹಾಂ ಮುಗೀತು ಸರ್. ಅಕಸ್ಮಾತ್ ಏನು ಹೇಳ್ದಂಗೆ ಯಾರು ಅಡ್ಡ ಬಂದು ಏನು ಇದು ಮಾಡಿರೋನು ಕ್ಯಾಮ್ರಾ ಇರೋದಿಲ್ಲ, ಹೊಡೆದಾಕಿ ಮುಗೀತು. ಅದು ಏನು ಸೇಫ್ಟಿ ಇಲ್ಲ. ನಮ್ಮ ತಪ್ಪಾಗಿ ನಮ್ಮ ಕ್ಯಾಮ್ರಾ ಹಾಕಿರ್ಬೇಕು. ಅಲ್ಲ ಯಾವ ಇದೇನು ರಿಮೂವ್ ಕಾರ್ಡ ಯಾಕೆ? ಏನು ಪೆಟ್ರೋಲ್ ತೋರಿಸ್ತಾನೆ ಇಲ್ಲ. ಒಂದು 16 ರಿಂದ 18. ಗಾಡಿ ರೇಟಾ 11 ಲಕ್ಷ. ಎಷ್ಟು ಬಂತು? 4.65. ಎರಡೇ ಪಾಯಿಂಟಾ? ಏನೋ ಡೌಟ್ ಹೊಡಿತಾಯ್ತಲ್ಲ.
ನೋಡಿದೆ 5 ಲೀಟರ್ಸ್. ಏನು ಫುಲ್ ಖಾಲಿ ಮಾಡ್ಬಿಟ್ಟಂಗೆ ಅವ್ರು ಇವರು ಅನಿಸ್ತದೆ ಡೆಡ್ಗೆ. ಇಲ್ಲೇ ಗೊತ್ತಾಗೋಯ್ತು. ನೀವು ಕುತ್ಕೊಳ್ಳಿ ಬೇಕಾದ್ರೆ ತೋರಿಸ್ತೀನಿ ನಾನು ನಿಮಗೆ. ನೀವೇ ಓಡಿಸಿ ಒಂದ್ಸರಿ ಬ್ರೇಕ್ ಹೊಡೀರಿ, ಇಮಿಡಿಯೇಟ್ ಜಂಪ್ ಆಗುತ್ತೆ. ನೀವು ಓಡಿಸಿ ನೋಡಿ, ನಿಮಗೆ ಗೊತ್ತಾಗತ್ತೆ. ಹಾಂ, ಏನು ಚೇಂಜ್ ಆಗಿಲ್ಲ, ಏನು ಚೇಂಜ್ ಆಗಿಲ್ಲ, ಹಂಗೆ ಇದೆ ಅದು. ಮಾಸ್ಟರ್ ಸಿಲಿಂಡ್ರ್ ಹೋಗೇನೋ, ABS ಹೋಗೇನೋ ಗೊತ್ತಾಗ್ತಾ ಇಲ್ಲ. ABS ರಿಂಗ್ ಹೋಗೇನೋ ಗೊತ್ತಾಗ್ತಿಲ್ಲ. ಬ್ರೇಕ್ ಸ್ವಲ್ಪ ಹಿಡಿತಿದೆ, ಆದರೆ ಜಂಪ್ ಆಗ್ತಿದೆ. ಒಂದ್ಸರಿ ಓಡಿಸಿ ನೋಡಿ, ನಿಮ್ಗೆ ಎಕ್ಸಾಕ್ಟ್ ಪ್ರಾಬ್ಲಮ್ ನಿಮಗೆ ಗೊತ್ತಾಗತ್ತೆ. ಜಂಪ್ ಆಗತ್ತೆ, ಒಂಥರ ಬಿಟ್ಟು ಹೊಡೆಯುತ್ತೆ. ನೀವು ಕೂತ್ಕೊಂಡ್ರೆ ಬೇಕಾದ್ರೆ ನಾನೇ ತೋರಿಸ್ತೀನಿ. ನಿಮಗೆ ಸ್ಪೀಡಲ್ಲಿ ಇನ್ನೂ ಜಾಸ್ತಿ ಜಂಪ್ ಆಗುತ್ತದು, ಸ್ಲೋಲ್ಲಿ ಸ್ವಲ್ಪ ಜಂಪು, ಸ್ಪೀಡಲ್ಲಿ ಇನ್ನೂ ಹಿಂಗೆ ಎಗಿರುತ್ತೆ. ಯಾವುದೋ ಕಾರ್ನರಲ್ಲಿ ನಾನೇ ನೋಡಿದ್ದೀನಿ 2 ಸರಿ ಹಿಂಗೆ ವೀಲ್ ಎಗರು ಕುತ್ಕೊಳುತ್ತೆ. ಐ ಥಿಂಕ್ ಅದು ABS ಅಂತ ನನಗನ್ಸುತ್ತೆ. ABS ಪ್ಲಸ್ ಮಾಸ್ಟರ್ ಸಿಲಿಂಡ್ರ್ ಎರಡೂ ಚೆಕ್ ಮಾಡಬೇಕು. ನಾನು ಅದಕ್ಕೆ ಮೊನ್ನೆ ಹೇಳಿದ್ದು, ABS ಪ್ಲಸ್ ಮಾಸ್ಟರ್ ಸಿಲಿಂಡ್ರ್ ಎರಡೂ ಡೌಟ್ ಇದೆ. ಪೆಟ್ರೋಲ್ ಫುಲ್ ಎಂಡ್ಗ ನಾನು ಒಂದು 500 ಸಾಕು ಅಂತ ಹಾಕ್ಸಿದ್ರೆ 2 ಪಾಯಿಂಟ್ ಇಲ್ಲ, ಇಲ್ಲಿ ಬಂದಾಗ ರಿಸರ್ವ್ ಬಂದಿದ್ದೇನೆ ನನಗೆ. ನೋಡೋಣ ಅಂತ ಹೋಗ್ತಾ ಇದ್ದೀನಿ, ಬರ್ಕೋತಾ ಇದೆ ಹಿಂಗೇನೆ. ಏನಪ್ಪ ಗಾಡಿ ಹಿಂಗೆ ಬರ್ಕೋತಾ ಇದೆ ಅಂತ ನೋಡೋದು. 500 ಹಾಕ್ಸ್ದೆ, ಅಷ್ಟಕ್ಕೇನೆ ಬರಲೇ ಇಲ್ಲ ಪಾಯಿಂಟು. ಒಂದು ಸ್ವಲ್ಪ ಹೊತ್ತು ನಾನು ಶಾಕ್ ಆಗ್ಬಿಟ್ಟು ಇದೇನಪ್ಪ ಅಂತ. ಆಮೇಲೆ ಒಂದು ಸ್ವಲ್ಪ ತಲೆ ನಿಲ್ಸ್ಕೊಂಡು ನೋಡಿದೆ, ಸ್ಕ್ಯಾಮ್ ಗಿಮ್ ಮಾಡ್ಬಿಟ್ನ ಅಂತ ನೋಡಿದೆ, ಓಡಿತ್ತು. ನೋಡಿದ್ರೆ ಈಗ 3 ಪಾಯಿಂಟ್ ಏನೋ ಬಂತು.